ಇವತ್ತು ನಾನು ಯಾರಿಗೂ ಗುಡ್ ಮಾರ್ನಿಂಗ್ ಆಗಲಿ ಯಾವುದೇ ರೀತಿಯಾಗಿರೋದನ್ನು ಹೇಳೋದಿಲ್ಲ. ವಿಡಿಯೋನ ಹಾಗೆ ನಾನು ಫಸ್ಟಿಂದನೇ ಶುರು ಮಾಡಿಬಿಡ್ತೀನಿ. ನಾನು ಶ್ರೇಯುನ ಬಿಡೋದಕ್ಕೆ ಹೋಗಿದ್ವಿ ಅಲ್ಲ, ಆ ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿ ಬಂತಲ್ವ. ಅಲ್ಲಿ 2 ದಿನ ನಾನು ವಿಡಿಯೋನ ಕೂಡ ಹಾಕಿರಲಿಲ್ಲ, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಶ್ರೇಯುದು ವಿಡಿಯೋ ಹಾಕಿದಾಗ ಕೂಡ ಯಾರೋ ಒಬ್ಬರು ಲೇಟ್ ಲತೀಫ್ ಅಂತ ಹಾಕಿದ್ರು ನನಗೆ. ದಯವಿಟ್ಟು ಯಾರು ಆ ಥರ ಬೇರೆಯವರಿಗೆ ಬೇಜಾರಾಗೋ ರೀತಿ ಕಮೆಂಟ್ಗಳನ್ನ ಹಾಕಬೇಡಿ. ಎಲ್ಲ ಟೈಮು ಒಂದೇ ಥರ ಇರಲ್ಲ. ಅದಕ್ಕೇ ನಾನು ಈ ವ್ಲಾಗ್ನ ತುಂಬ ದಿನ ಆದ ನಂತರ ಹಾಕೋದು ಬೇಡ ಅಂತ ಬೇಗನೆ ಹಾಕ್ತಾಯಿದ್ದೀನಿ. ಆದರೂ 5-6 ಡೇಸ್ ಆಗಿ ಹೋಗಿದೆ. ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನಮಗೆ ಗುಡ್ ಮಾರ್ನಿಂಗ್ ಆಗಿರಲಿಲ್ಲ, ಬ್ಯಾಡ್ ಮಾರ್ನಿಂಗ್ ಆಗಿತ್ತು. ಬೆಳಗಿನ ಜಾವ 4:15ಗೆ ಊರಿಂದ ಫೋನ್ ಬಂತು ಅಮ್ಮನಿಂದ. ಇಲ್ಲ, ನಮ್ಮ ಪಕ್ಕದ ಮನೇಲಿ ನಮ್ಮ ಚಿಕ್ಕಪ್ಪ ಇದ್ದಲ್ಲ, ಅವತ್ತು ಹುಷಾರಿಲ್ಲ ಅಂತ ನಾವೆಲ್ಲ ನೋಡೋದಕ್ಕೆ ಹೋಗಿದ್ವಿ. ಆಮೇಲೆ ತಂಗಿಯವರೆಲ್ಲ ಬಂದಿದ್ದರು ಅಂತ ಹೇಳಿದೆ ಅಲ್ವಾ. ನಾವು ಅವನಿಗೆ ಹುಷಾರಿಲ್ದಿರೋದಕ್ಕೆ ನೋಡೋಕೆ ಹೋಗಿದ್ವಿ. ಆದರೆ ತುಂಬ ಚೆನ್ನಾಗಿದ್ದ ಅವನು ನಾವು ಹೋದಾಗೆಲ್ಲ. ಆದರೆ ನನಗೆ ಅವತ್ತು ಹೋಗಿ ಬಂದಿದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ನಿಜವಾಗ್ಲೂ ಹೌದು, ತುಂಬ ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಬೆಳಗಿನ ಜಾವ 3:30 ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ತೀರಿ ಹೋದರು. ಬೆಳಗ್ಗೆ 4:15ಗೆ ನನಗೆ ಫೋನ್ ಬಂತು. ಆದರೆ ನಾನು ಹಿಂದಿನ ದಿನ ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿರಲಿಲ್ಲ. ನನಗೆ ಎಚ್ಚರ ಆಗ್ತಾನೇ ಇತ್ತು ಪದೇ ಪದೇ. 2:45ಗೆ ನಾನು ನಮ್ಮನೆಯವರು ಎದ್ದು ಮಾತಾಡಿದ್ವಿ. ಆಮೇಲೆ ಅವರು 3:15ಗೆಲ್ಲ ಎದ್ದೇ ಬಿಟ್ಟರು. ನಮ್ಮಮ್ಮ ಫೋನ್ ಮಾಡಿದಾಗ ನಾನು ನನಗೆ ನಿದ್ದೆ ಹತ್ತಿತ್ತು ಅಷ್ಟೇ. ನಮ್ಮನೆಯವ್ರು ಅಂದರು, ನೀನು ಜಸ್ಟ್ ಗೊರಕೆ ಹೊಡಿತಾ ಇದ್ದೆ, ಅಷ್ಟೊತ್ತಿಗೆ ಅಮ್ಮನ ಫೋನ್ ಬಂತು. ನಾನೇನು ಅಂದ್ಕೊಂಡೆ ಅಂದರೆ ಅಲಾರಾಮ್ ಇಟ್ಟಿದ್ದೀನೇನೋ ಅಂತ ನಾನೇ ಅಂದ್ಕೊಂಡು ಎದ್ದು ನೋಡ್ತೀನಿ, 4:15 ಆಗಿತ್ತು. ಆಮೇಲೆ ಅಮ್ಮನ ಫೋನ್ ಬಂತು. ನಂಗೆ ಅಮ್ಮನ ಫೋನು ಅಥವಾ ಬೆಳಗ್ಗೆ ಯಾರಿಗಾದರೂ 6 ಗಂಟೆ 6:30 ಆ ಥರ ಆ ಟೈಮಲ್ಲಿ ಬಂದರೂ ನಂಗೆ ಸ್ವಲ್ಪ ಫೋನ್ ಎತ್ತೋಕ್ಕೆ ಹೆದರಿಕೆ ಆಗುತ್ತೆ. ಹೆದರ್ತಾನೆ ಎತ್ತದೆ. ಅಮ್ಮ ಹಂಗಂದ ತಕ್ಷಣ ನನಗೆ ತುಂಬ ಬೇಜಾರಾಯಿತು. ಹಾಗೆ ಆವತ್ತಿನ ದಿನ ಕೂಡ ಎಲ್ಲ ಕಾರ್ಯಗಳು ಮುಗಿಯಿತು. ಚಿನ್ನಿ ಮತ್ತು ಶ್ರೇಯು ಯಾರೂ ಬರಲಿಲ್ಲ, ಯಾಕಂದರೆ ನಮಗೆ ಟೈಮ್ ಕೂಡ ಇರಲಿಲ್ಲ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ. ಅದಕ್ಕೆ ಯಾವುದಕ್ಕೂ ಟೈಮ್ ಇರಲಿಲ್ಲಲ್ಲ. ಹಾಗಾಗಿ ಸಂಜೆ 4:15 ಅಷ್ಟೊತ್ತಿಗೆ ಎಲ್ಲ ಕ್ರಿಮೇಷನ್ ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ. ನಾನು ಅವತ್ತು ಕೂಡ ವೀಡಿಯೋನ ಒಂದು ಸ್ವಲ್ಪ ಮಾಡಿದೆ ಅಷ್ಟೇ. ಆದರೆ ನಂಗೆ ವೀಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಹಿಂದಿನ ದಿನ ಕೂಡ ಸ್ವಲ್ಪ ಮಳೆ ಬಂತು. ಬೆಂಗಳೂರಿಂದ ತಂಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಕ್ರಿಮೇಷನ್ ಸ್ವಲ್ಪ ಲೇಟ್ ಆಯಿತು. ಇದು ನೆಕ್ಸ್ಟ್ ಡೇ. ಅವತ್ತು ನಮ್ಮಲ್ಲಿ 3 ದಿನ ಮಾಡ್ತೀವಿ. ನಮ್ಮಲ್ಲಿ 3 ದಿನ ಮತ್ತು 11 ದಿನ 2 ದಿನ ಇರುತ್ತೆ. ಇವತ್ತು 3 ದಿನದ ಬೆಳಗ್ಗೆ ನಾನು ಕೂಡ ಅಲ್ಲಿಗೆ ಹೋಗಬೇಕು. ಬೆಳಗ್ಗೆ ಎದ್ದೆ ತುಂಬಾ ಮಳೆ ಬರ್ತಾ ಇತ್ತು. ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದೆ. ನಾನು ಅವತ್ತು ರಾತ್ರಿ ಕೂಡ ನಿದ್ದೆನೇ ಬರಲಿಲ್ಲ. ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಯಾಕಂದರೆ ನನಗೆ ನಮ್ಮ ಅಪ್ಪ ಅಮ್ಮನಕ್ಕಿಂತ ನಮ್ಮ ಅಜ್ಜ ಇರಲಿಲ್ಲ. ನನಗೆ ನಾವು ಹುಟ್ಟೋದ್ರೊಳಗೆ ತೀರೋಗಿದ್ರು. ನಂಗೆ ಅಜ್ಜಿಯರಿದ್ದರು. ಆಮೇಲೆ ನಂಗೆ ಚಿಕ್ಕಪ್ಪಂದ್ರಂದರೆ ನಂಗೆ ತುಂಬ ಇಷ್ಟ. ಅದು ಈ ಚಿಕ್ಕಪ್ಪ ಅಂತೂ ಇತ್ತಿತ್ಲಾಗಿ ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದ. ನಂಗೆ ಅದೇ ಬೇಜಾರಾಗ್ತಾಯಿತ್ತು. ಊರಿಗೆ ಹೋಗೋದು ಹೆಂಗಪ್ಪ ಅನ್ನೋ ಥರ ಅನ್ನಿಸ್ತಾ ಇದೆ. ಆ ಕಡೆ ನೋಡಿದ್ರೆ ಖಾಲಿ ಅಂತ ಅನಿಸುತ್ತೆ ಮನೆ. ನಂಗೆ ಅದೇ ಬೇಜಾರಾಗ್ತಾಯಿತ್ತು. ನಾನು ಬಂದೆ ಅಂದ ತಕ್ಷಣ ಫಸ್ಟು ಓಡಿ ಬಂದುಬಿಡೋನು. ಬಂದು ನನ್ನ ಜೊತೆಗೇ ಇರ್ತಾ ಇದ್ದ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ನನ್ನ ಹಿಂದೆ ಓಡಾಡ್ತಾ ಇರೋನು. ನಮ್ಮ ಚಿಕ್ಕಮ್ಮ ತೀರೋಗಿ ತುಂಬ ವರ್ಷಗಳಾಗಿತ್ತು. ಚಿಕ್ಕಪ್ಪ ಇವಾಗ ತೀರಿ ಹೋದರು. ನಾವು ಬಂದು ಹೋದ್ಮೇಲೂ ಕೂಡ ಒಂದಿನ ಫೋನಲ್ಲಿ ಮಾತಾಡಿದಾಗ ಅವ್ನು ಫಸ್ಟ್ ಕೇಳಿದೆ, ಯಾವಾಗ ಬರ್ತೀಯಾ ಅಂತ. ನಮ್ಮ ಮನೇಲಿ ಎಲ್ಲ ಚಿಕ್ಕಪ್ಪರು ಅಷ್ಟೇ. ನಾವೇನಾದರೂ ಫೋನ್ ಮಾಡಿ ಮಾತಾಡಿದ ತಕ್ಷಣ ಕೇಳೋದು ಒಂದೇ ಪದ ಅಂದರೆ ಯಾವಾಗ ಬರ್ತೀರಾ ಅಂತ. ಅದು ಕೇಳಿದಾಗೆಲ್ಲ ನಮಗೂ ಖುಷಿ ಅಂತ ಅನಿಸುತ್ತೆ. ಇವತ್ತು ನಿಜವಾಗ್ಲೂ ನನಗೆ ಈ ವಿಡಿಯೋನ ಹೆಂಗೆ ಮಾಡೋದು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಆದರೆ ವಿಡಿಯೋನ ನಾನೊಂದು ಸ್ವಲ್ಪ ಮಾಡಿಕೊಂಡೆ. ಯಾವಾಗಲೂ ನಾನು ಊರಿಗೆ ಹೋಗಬೇಕಿದ್ರೆ ತುಂಬ ಖುಷಿಯಾಗಿ ಹೋಗಿ ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬೇಜಾರಲ್ಲಿ ಊರಿನ ವಿಡಿಯೋನ ಮಾಡಿಕೊಂಡು ಬಂದಿರೋದು.
ನನಗೆ ತುಂಬ ಅಂದರೆ ತುಂಬ ತಲೆನೋಯ್ತಾ ಇತ್ತು. ನಿದ್ದೆ ಬೇರೆ ಇಲ್ಲ. 2 ದಿನ ಆಯಿತು ನಿದ್ದೆ ಇಲ್ಲದೇನೆ. ಹಾಗೆ ನೆನ್ನೆ ಬಟ್ಟೆಗಳೆಲ್ಲ ಇತ್ತಲ್ವ ವಾಶ್ ಮಾಡೋದು. ನಮ್ಮ ಮನೆಯವರು ನಿನ್ನೆ ತುಂಬ ಮಳೆ ಬಂತು. ನಾವೆಲ್ಲರೂ ಅಷ್ಟೇ ವಾಪಸ್ಸು ಬರಬೇಕಿದ್ರೆ ಫುಲ್ ಒದ್ದೆ ಆಗಿ ಬಂದ್ವಿ. ಅದಕ್ಕೆ ಆ ಬಟ್ಟೆಗಳು ಮತ್ತು ಹಾಗೆ ಇಟ್ಟರೆ ವಾಸನೆ ಆಗಿಬಿಡುತ್ತೆ ಅಂತ ಬಟ್ಟೆಗಳನ್ನೆಲ್ಲ ಈಗ ನಾನು ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರೇನು ಸ್ನಾನ ಏನೂ ಮಾಡಲಿಲ್ಲ ಇಲ್ಲಿ. ಬಟ್ಟೆ ಎಲ್ಲ ಹಾಗೆ ಹೊರಗಡೆನೇ ನಿಂತ್ಕೊಂಡು ಬಟ್ಟೆ ಎಲ್ಲ ಹಾಗೆ ಚೇಂಜ್ ಮಾಡಿಬಿಟ್ಟು ಅವರು ಕೂಡ ಹಾಗೆ ಊರಿಗೆ ಹೋದರು. ನಾನು ಸ್ನಾನ ಮಾಡಿ ಮತ್ತೆ ನಮಗೆ ರಾತ್ರಿ ಅಲ್ಲೇ ಊಟ ಇತ್ತು. ಅಲ್ಲೇ ಊಟ ಮಾಡಿಕೊಂಡು ರಾತ್ರಿ ಎಲ್ಲ 10:30 11 ಗಂಟೆ ಆಗಿತ್ತು ನಾವು ಕೂಡ ಅಲ್ಲಿಂದ ಬಂದಾಗ. ನೆಕ್ಸ್ಟ್ ಡೇ 3 ದಿನ ಆಯಿತು. 3 ದಿನಕ್ಕೆಲ್ಲ ನಮ್ಮಲ್ಲಿ ತುಂಬ ಜನ ಸೇರಲ್ಲ. ಮನೆಯವ್ರು ಮಾತ್ರ, ಅಂದರೆ ಫ್ಯಾಮಿಲಿಯವ್ರು ಮಾತ್ರ ಸೇರೋದು. ಹೆಣ್ಮಕ್ಳಿಗೆ ಏನಂದರೆ ನಮ್ಮ ಚಿಕ್ಕಪ್ಪಂಗೂ 2 ಜನನೇ ಹೆಣ್ಮಕ್ಳು. ಗಂಡು ಮಕ್ಕಳಿದ್ರೆ ಮಾತ್ರ ತವ್ರ ಮನೆ ಅಂತ ಇರುತ್ತೆ. ಯಾರಾದರೂ ಒಬ್ಬರು ತವ್ರ ಮನೇಲೇ ಇರಬೇಕಲ್ವ ನಾವು ಬಂದಾಗ ಬಾಗಿಲು ತೆಗಿಯೋಕ್ಕೆ ಅಂತ. ನಾವು ಬರೋದು ನಾವೇ ಬಾಗಿಲು ತೆಗೆದು ನಾವೇ ಹಾಕೋದು ಅಂದರೆ ನಮಗೆ ತವ್ರ ಮನೆಯೇ ಇಲ್ದಂಗೆ ಆಗಿಬಿಡುತ್ತೆ. ಅದೇ ಒಂದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಕಾಲ ಹೇಗೆ ಬರುತ್ತೋ ಹಾಗೆ ಹೋಗಲೇಬೇಕಾಗುತ್ತೆ. ನನಗೆ ನಿದ್ದೆ ಇಲ್ಲದೆ ಇರೋದಕ್ಕೆ ತುಂಬ ತಲೆನೋವು ಬರ್ತಾಯಿತ್ತು. ಇದು 3 ದಿನ ಎಲ್ಲ ಆದ ನಂತರ ನೆಕ್ಸ್ಟ್ ಡೇ ಇದು. ಇವತ್ತು ನಾನು ಕೂಡ ಊರಿಗೆ ಹೋಗಬೇಕು. ನೆನ್ನೆನೇ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ತುಂಬ ಮಳೆ ಇತ್ತು. ನಂಗೆ ಯಾಕೋ ಗೊತ್ತಿಲ್ಲ, ನಂಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ನನಗೂ ಯಾಕೋ ತುಂಬ ದಿನದಿಂದ ಮನಸ್ಸಿಗೆ ಒಂಥರ ಬೇಜಾರಾಗಿಬಿಟ್ಟಿತ್ತು. ನಂಗೆ ಕುತ್ಕೊಂಡಲ್ಲೂ ಅಳು ಬರೋದು, ನಿಂತ್ಕೊಂಡಲ್ಲೂ ಅಳು ಬರೋದು, ಆ ಥರ ಆಗ್ತಾಯಿತ್ತು. ಹಾಗಾಗಿ ನಾನು ಅವತ್ತು ಊರಿಗೆ ಹೋಗಲಿಲ್ಲ. ಎಲ್ಲರೂ ಒತ್ತಾಯ ಮಾಡಿದ್ರು, ಹಾಗಾಗಿ ಅವತ್ತು ಉಳಿದೆ ನಾನು. ಗುಡ್ ಮಾರ್ನಿಂಗ್. 2 ದಿನ ಆಗಿತ್ತು ನಿದ್ದೆನೇ ಇಲ್ದೇ. ನಿನ್ನೆ ಒಂಚೂರು ನಿದ್ದೆ ಮಾಡಿದೆ, ಆದರೂ ಬೆಳಗಿನ ಜಾವದಲ್ಲಿ ಎಚ್ಚರ ಆಗಿದ್ದು ನಿದ್ದೆನೇ ಬರಲಿಲ್ಲ. ಕಣ್ಣೆಲ್ಲ ಒಂಥರ ದಪ್ಪ ಆದಂಗೆ ಆಗಿಬಿಟ್ಟಿದ್ದಾವೆ. ತಲೆನೋವು ಏನೋ ಒಂಥರ ಆಗ್ತಾಯಿದೆ. ನಾನು ನೆನ್ನೆನೇ ಊರಿಗೆ ಹೋಗಬೇಕಾಗಿತ್ತು. ನೆನ್ನೆ ಮತ್ತೆ ಹೋಗಲಿಲ್ಲ, ತುಂಬ ಮಳೆ ಬೇರೆ ಇತ್ತು. ಇವರು ಬರಲಿಲ್ಲ, ತೋಟದಲ್ಲಿ ಔಷಧಿ ಹೊಡಿತಾ ಇದ್ದೀನಿ ಅಂತ ಹೇಳಿ, ಹಾಗಾಗಿ ಹೋಗಲಿಲ್ಲ. ಇವತ್ತು ನಮ್ಮ ಮನೆಯವ್ರು ಬರ್ತೀನಿ ಅಂದಿದ್ದಾರೆ, ನೋಡ್ತೀನಿ. ಹೊಳು ಚೆನ್ನಾಗಿದೆಯಾ, ಹಾಗಾಗಿ ನಾನೇ ಹೋಗೋದು ಏನು ಅಂತ ನೋಡ್ತೀನಿ. ಯಾಕೋ ಗೊತ್ತಿಲ್ಲ, ನಂಗೆ ಹೋಗಬೇಕು ಅಂತಲೂ ಅನಿಸ್ತಲ್ಲ, ಯಾಕೋ ಗೊತ್ತಿಲ್ಲ. ನಿನ್ನೆ ಬಲಗಾಲು ಕೂಡ ನೋವಿತ್ತು. ಮೊನ್ನೆ ಎಲ್ಲೋ ಇದು ಟ್ವಿಸ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ಸ್ವಲ್ಪ ನೋವಿತ್ತು. ದಪ್ಪ ಆಗಿಬಿಟ್ಟಿದೆ ನಿನ್ನೆಯಿಂದನೂ. ಇಷ್ಟು ದಪ್ಪ ಆಗಿಬಿಟ್ಟಿದೆ. ಈಗ ಒಂಚೂರು ಇಳಿದಿದೆ. ಅಮ್ಮ ನಿನ್ನೆ ಕೊಬ್ಬರಿ ಎಣ್ಣೆಲ್ಲ ಹಚ್ಚಿದ್ರು, ಚೂರು ಇಳಿದಿದೆ. ಈಗ ಒಂದು ದಪ್ಪ ಆಗಿರೋದು ಒಂದು ಸ್ವಲ್ಪ ಇದೆ ಹಂಗೇನೆ. ತಲೆನೋವು ಅಂದರೆ 2 ದಿನ. ನೆನ್ನೆ ಸ್ಮಿತಾ ಮಾತ್ರೆ ಕೊಟ್ಟ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಾಯಿತ್ತು ನನಗೆ. 2 ದಿನ ಆ ಥರ ತಲೆನೋವು ಆಗಿಬಿಟ್ಟಿತ್ತು. ನೆನ್ನೆಗೆ 3 ದಿನದ ಕಾರ್ಯ ಎಲ್ಲ ಮುಗೀತು. ಇನ್ನೂ 11 ದಿನದ್ದು ಕಾರ್ಯ ಇದೆ ನಮ್ಮಲ್ಲಿ. ಅದಾದರೆ ಇನ್ನು ಮುಗೀತು, ನಮಗೇನು ಅಷ್ಟಿರಲ್ಲ. ಅದಕ್ಕೆ ಇನ್ನು ಮತ್ತೆ ಬರ್ಬೇಕು ನಾನು. ಬೇಜಾರಾಗುತ್ತೆ, ಊರಿಗೆ ಬರೋಕ್ಕೆ ಬೇಜಾರಾಗುತ್ತೆ. ಎಲ್ಲ ಮನೆಗಳು ಒಂಥರ ಖಾಲಿ ಖಾಲಿ ಥರ ಅನಿಸುತ್ತೆ. ಯಾರಾದರೂ ಅಕ್ಕಪಕ್ಕ ಇದ್ದರೆ ಒಂದು ಇದಲ್ವಾ, ಅದೇ ಒಂದು ಬೇಜಾರಾಗುತ್ತೆ ಪಾಪ. ನಾನು ಬಂದೆ ಅಂದರೆ ಓಡ್ ಬಂದುಬಿಡೋನು ಪಾಪ. ನಾನು ಅಲ್ಲಿ ಪಾತ್ರೆ ತೊಳಿತಾ ಇದ್ರು ನನ್ನ ಹತ್ರ ಬಂದು ಕುತ್ಕೊಳ್ಳೋದು, ಮಾತಾಡೋದು. ಇಷ್ಟೊತ್ತಿಗೂ ಬರೋನು ಒಂದೊಂದು ಸಲ ಬಂದು ಕುತ್ಕೊಂಡ್ಬಿಡೋನು. ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸ್ವಲ್ಪ ದಿನ ಊರಿಗೆ ಬರೋಕ್ಕೆ ಬೇಜಾರಾಗುತ್ತೆ. ಇನ್ನು ಏನು ಮಾಡೋದು, ನಂಗೆ ಏನು ಹೇಳಬೇಕು ಏನು ಅನ್ನೋದೇ ಗೊತ್ತಾಗಿಲ್ಲ. 2-3 ದಿನದ ವ್ಲಾಗ್ ಸರಿ, ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಮತ್ತು ನಂದು ಏನಾಗಿತ್ತು ಅಂದರೆ, ನಂದು ವಿಡಿಯೋ ಮಾಡೋ ಮೊಬೈಲ್ ಇದೆಯಲ್ಲ, ಅದು ನಮ್ಮ ಕಾರಲ್ಲಿ ಹೋಗಿಬಿಟ್ಟಿದೆ. ಇದು ನಾನು ಇವತ್ತೇ ಫಸ್ಟ್ ಟೈಮ್, ಅಂದರೆ ಇನ್ಸ್ಟಾಗ್ರಾಮಿಗೆಲ್ಲ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೆ. ಇದರಲ್ಲಿ ಯೂಟ್ಯೂಬಿಗೆ ವೀಡಿಯೋ ಮಾಡಿದ್ದಿದೆ ಫಸ್ಟು. ನನಗೆ ಇದರಲ್ಲಿ ಕ್ಯಾಮ್ರಾ ನೋಡೋಕ್ಕೆ ನನಗೆ ಯಾಕೋ ಒಂಥರ ಅನ್ನಿಸ್ತದೆ. ನಾನೇ ಒಂಥರ ಬೇರೆ ಥರ ಕ್ಯಾಮ್ರಾದಲ್ಲಿ ಕಾಣ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ. ಮತ್ತು ನಂದು ಕಣ್ಣು ಎಲ್ಲ ದಪ್ಪ ಆಗಿಬಿಟ್ಟಿದೆ, ನಿದ್ದೆ ಇಲ್ದಿದ್ದಕ್ಕೆ. ತಲೆನೋವಿಗೆ ಏನೋ ಗೊತ್ತಿಲ್ಲ, ಇಷ್ಟಿಷ್ಟು ದಪ್ಪ ಆಗಿಬಿಟ್ಟಿದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಮುಖ ನನಗೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೊಂಥರ ಅನ್ನಿಸ್ತಾ ಇದೆ. ಅದೇ ಇವತ್ತು ಊರಿಗೆ ಹೋಗಬೇಕು. ಶಿಲ್ಪರು ಇರ್ತಾರೆ, ಅವರು ಅಂದರೆ ನಮ್ಮಲ್ಲಿ ಒಂದಿನ ಹೋಗಿ ಬರಬೇಕು ಮನೆಗೆ. ಅಂದರೆ ಒಂದು ರಾತ್ರಿ ಉಳಿಯೋ ಹಾಗಿರಲ್ಲ. ಮತ್ತು ಮಕ್ಕಳು ಎಲ್ಲ ಹೋಗಿದ್ದಾರೆ, ಸ್ಕೂಲು ಕಾಲೇಜು ಎಲ್ಲ ಶುರುವಾಯ್ತಲ್ಲ, ಹಾಗಾಗಿ ಒಂದಿನ ಹೋಗಿ ಬರ್ತಾರೆ ಅವರು. ಅವರು ಯಾವಾಗ ಬರ್ತೀಯ ಅಂತ ಕೇಳ್ತಾಯಿದ್ರು. ನೆಕ್ಸ್ಟು ನೋಡ್ತೀನಿ, ಹಿಂದಿನ ದಿನ ಬರೋದು ಏನು ಅನ್ನೋದು ಗೊತ್ತಿಲ್ಲ. 90% ಹಿಂದಿನ ದಿನವೇ ಬರ್ತೀನಿ ಸಂಜೆ, ಇಲ್ಲ ಬೆಳಗ್ಗೆ ದಿನ ಬರ್ತೀನಲ್ವ, ಆ ಬಸ್ಸಿಗೆ ಬಂದರೆ ನಂಗೆ ಒಂದು ಸ್ವಲ್ಪ ಇದು ಅನಿಸುತ್ತೆ. ನೋಡೋಣ ಏನೇನಾಗುತ್ತೆ ಏನು ಎತ್ತ ಅಂತ. ನಾನೇನು ಯಾವುದೇ ಆ ಥರದ್ದೆಲ್ಲ ಕಾರ್ಯಗಳದ್ದೇನು ಯಾವುದೂ ನಾನು ವೀಡಿಯೋಗಳು ಮಾಡಲ್ಲ. ಯಾಕಂದರೆ ನಮ್ಮದು
ಫ್ಯಾಮಿಲಿ ಇದಾಗಿರೋದ್ರಿಂದ ಅದನ್ನು ಮಾಡೋಕ್ಕೆ ನಂಗೆ ಅಷ್ಟು ಇದಿಲ್ಲ, ಹಾಗಾಗಿ ಮಾಡಬಾರ್ದು ಕೂಡ. ನಾನು ಮಾಡಿಲ್ಲ ಯಾವುದೇ ವೀಡಿಯೋನು. ನಾನು 2 ದಿನ ವೀಡಿಯೋ ಯಾವುದೋ ಮಾಡಿಕೊಂಡೆ, ಅಂದರೆ ಸ್ವಲ್ಪ ಸ್ವಲ್ಪ ಮಾತ್ರ ಹಾಗೆ ಮಾಡಿಕೊಂಡೆ ಅಷ್ಟೇ. ಯಾಕಂದರೆ ನಾನು ವಿಷಯ ಹೇಳಬೇಕಲ್ವ, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಕೇಳ್ತೀರಾ, ಹಾಗಾಗಿ ನಾನು 2 ದಿನ ವೀಡಿಯೋಗಳನ್ನೂ ಕೂಡ ನಾನು ಹಾಕಿರಲಿಲ್ಲ. ನನ್ನ ಹತ್ರ ಹಳೆ ಮೊಬೈಲ್ ಇದ್ದಿದ್ದಕ್ಕೆ ಎಲ್ಲ ಅದರಲ್ಲೇ ಇದೆ. ಈ ಮೊಬೈಲಲ್ಲಿ ಏನೂ ಇಲ್ಲ. ಇವತ್ತು ಒಂದು ವೀಡಿಯೋ ಅವತ್ತು ಹಿಂದಿನ ದಿನ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಇದರಲ್ಲಿ ಇದೆ. ಅದನ್ನು ಇವತ್ತು ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ 10 ಗಂಟೆಗೆ. ಅದು ಇಲ್ಲಿ ನೆಟ್ಟಿಗೆ ಸಿಗೋದಿಲ್ವಾ? ಅವತ್ತು ಮೊನ್ನೆ ಬಂದವ್ರು ಅಂತ ಇದ್ರು, ಹೆಂಗಿರ್ತೀರ ಈ ಊರಿಗೆ ಬಂದಾಗ ನೀವು ನೆಟ್ವರ್ಕ್ ಇಲ್ದೇನೆ ಅಂತಿದ್ರು. ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನಾವೇನು ಮೊಬೈಲ್ ನೋಡ್ತಾ ಕೂರೋದಲ್ಲ. ಇಲ್ಲಿ ಬಂದಾಗ ನಮಗೆ ಬೇಜಾರಾಗಲ್ಲ, ಅದೇ ಇನ್ನು ಬೇಜಾರಾಗುತ್ತೆ. ಅಕ್ಕಪಕ್ಕ ಮನೆಯವರು ಅಲ್ಲಿಗೆ ಹೋಗೋದು, ನಾನು ಇಲ್ಲಿಗೆ ಬರೋದು, ಹಾಗಾಗುತ್ತೆ. ಹಾಗಾಗಿ ನಮಗೆ ಅಷ್ಟೊಂದು ಬೇಜಾರಾಗಲ್ಲ. ಇಲ್ಲಿ ಬಂದಾಗ ನಮ್ಮ ಮೊಬೈಲು ಟಿ ವಿ ಏನೂ ನೋಡೋದೇ ಇಲ್ಲ ಅಂತ ಹೇಳಿದ್ರು ಇದಿಲ್ಲ. ಫೋನ್ ಒಂದು ಸ್ವಲ್ಪ ಸಿಗುತ್ತೆ ನೆಟ್ವರ್ಕ್, ಅಷ್ಟು ಬಿಟ್ಟರೆ ಆಮೇಲೂ ಸಿಗಲ್ಲ. ಅಮ್ಮ ಅದೇ ತಿಂಡಿ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ರೊಟ್ಟಿ ಪುಂಡಿ ಸೊಪ್ಪು ಮಾಡ್ತೀನಿ, ಒಯ್ಯೋಕ್ಕೂ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪುಂಡಿ ಸೊಪ್ಪಲ್ಲ, ಪುಂಡಿ ಸೊಪ್ಪು ಮಾಡ್ತೀನಿ ಅಂತಲೇ ಅಂದಿದ್ರು. ರಾತ್ರಿ ಕಾಳು ನೆನ್ಸೋದು ಮರ್ತೋಯ್ತು. ನಾವು ರಾತ್ರಿ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ರಾತ್ರಿ 10:30 11 ಗಂಟೆಗೆ ಬಂದ್ವಿ. ತೊಂಡೆಕಾಯಿ ಮತ್ತು ಎಂಥದ್ದೋ ಹೆಚ್ಚುತ್ತಾ ಇದ್ರಪ್ಪ. ನಾನು ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು ಅವ್ರಿಗಿಂತ, ಅಂದರೆ 6:15 ಆಗಿತ್ತು ನಾನು ಎದ್ದಾಗ. ಯಾಕೋ ಎದ್ದ ತಕ್ಷಣ ಹಶು ಆಗಕ್ಕೆ ಶುರುವಾಯಿತು. ಅದಕ್ಕೆ ನೀರು ಕುಡಿತಾ ಇದ್ದೀನಿ. ಅಮ್ಮ ತಕ್ಕ ಹೋದವ್ರು ಬರಲೇ ಇಲ್ಲಪ್ಪ. ಟೀ ಮಾಡ್ತಾರನ್ನ ಕೇಳೋಣ ಅಂತ ಹೇಳಿ ನಿನ್ನೆ ತುಂಬ ಟೀ ಕುಡಿದ್ಬಿಟ್ಟಿದ್ದೀನಿ. ಅವ್ರ ಮನೆಯಲ್ಲೇ 2 ಲೋಟ ಕುಡಿದೆ. ಮತ್ತು ಹಳೆ ಮನೆಗೆ ಹೋಗಿದ್ವಿ ಎಲ್ಲರೂ. ಅಲ್ಲಿ 1 ಲೋಟ ಕಾಫಿ ಮಾಡಿಕೊಟ್ರು ಚಿಕ್ಕಮ್ಮ. ಅಲ್ಲೇ ತಿಂಡಿ ತಿಂದು ಬಂದ್ವಿ ನಾವು. ರಾತ್ರಿ ಎಲ್ಲ ಸ್ವಲ್ಪ ಊಟದ ಶಾಸ್ತ್ರ ಮಾಡಿ ಬಂದು ಮಲಗಿದ ತಕ್ಷಣ ನಿದ್ದೆ ಬಂತು ನನಗೆ. ಆಮೇಲೆ ಮಧ್ಯ ಎಷ್ಟೊತ್ತಿಗೂ ಎಚ್ಚರ ಆಯ್ತು. ನಾನು ಟೈಮೆಲ್ಲ ನೋಡೋಕೆ ಹೋಗಲಿಲ್ಲ, ಸುಮ್ಮನೆ ಮಲಗಿದ್ದೆ. ಇವತ್ತು ಯಾಕೋ ಮಳೆ ಕಡಿಮೆ ಇದೆ. ನಿನ್ನೆ ಮಳೆ ಅಂದರೆ ಮಳೆ ಹೋಗೋಕ್ಕೆ ಆಗಲಿಲ್ಲ. ಅಲ್ಲಿ ಹಾಲು ತುಪ್ಪ ಎಲ್ಲ ಹಾಕೋದಿರುತ್ತಲ್ವ, ಅಲ್ಲಿಗೆ ಮಳೆಲೇ ಹೋಗಿ ಬಂದ್ವಿ. ತುಂಬ ಜನ ನಾನು ವೀಡಿಯೋದಲ್ಲಿ ಮ್ಯೂಸಿಕ್ ಹಾಕ್ತೀನಲ್ಲ ಹಾಕಬೇಡಿ ಅಂತ ಹೇಳ್ತಾರೆ. ಆದರೆ ಹಂಗೆ ಹಾಕ್ತಾಯಿದ್ರೆ ಎಲ್ಲ ಕಡೆನೂ ನಾನು ಒಬ್ಬಳೇ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಾನು ಅವಾಗವಾಗ ಒಂದು ಸ್ವಲ್ಪ ಮ್ಯೂಸಿಕ್ನ ಹಾಕ್ತೀನಿ. ಇಲ್ಲ ಆದರೆ ನಾನು ಮ್ಯೂಸಿಕ್ ಹಾಕೋದೇ ಬೇಡ, ಆ ನ್ಯಾಚುರಲ್ ಮ್ಯೂಸಿಕ್ಕೇ ನಿಮಗೆ ಕೇಳ್ತಿರುತ್ತೆ. ಹಾಗೆ ನಾನೀಗ ಟೀನೂ ಕೂಡ ಕುಡಿತಾ ಇದ್ದೀನಿ. ಇವತ್ತದೇ ಹೋಗಬೇಕು. ಎಷ್ಟೊತ್ತಿಗೆ ಹೋಗೋದು, ಏನು ಎತ್ತ ಏನೂ ನನ್ನ ತಲೆಯಲ್ಲಿಲ್ಲ. ನಾನು ಫುಲ್ಲು ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿಬಿಟ್ಟಿದ್ದೀನಿ. ದಿಢೀರಂತ ಆಮೇಲೆ ನಮ್ಮ ಮನೆಯವರೇ ಬಂದರು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ. ನಾನು ಯಾವುದೇ ರೀತಿಯಾಗಿರೋ ಆ ವೀಡಿಯೋನೂ ಮಾಡಲಿಲ್ಲ. 3-4 ದಿನ ವೀಡಿಯೋಗಳನ್ನ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದೆ ಅಷ್ಟೇ, ಅಪ್ಡೇಟ್ ಇರಲಿ ಅಂತ ಹೇಳಿ. ನಿಜ ಹೇಳ್ತೀನಿ, ನನಗೆ ವೀಡಿಯೋ ಮಾಡೋಕ್ಕೂ ಅಷ್ಟೊಂದು ಮನಸ್ಸಿರಲಿಲ್ಲ, ನನಗೆ ಮಾತಾಡೋಕ್ಕೂ ಮನಸ್ಸಿರಲಿಲ್ಲ, ನನಗೇನೂ ಬೇಡ ಆ ಥರ ಆಗ್ತಾಯಿತ್ತು. ಅಮ್ಮ ಟೀ ಮಾಡಿಕೊಟ್ರು. ಈಗ ನಾನು ಟೀ ಕುಡಿತಾ ಇದ್ದೀನಿ. ಅಮ್ಮ ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಿದ್ದಾರೆ. ನಾನು ಏನೂ ಕೆಲಸ ಮಾಡಲಿಲ್ಲ. ಒಂದು ಸ್ವಲ್ಪ ಪಾತ್ರೆಗಳಿತ್ತು ಅಷ್ಟೇ, ಅದಷ್ಟನ್ನು ಮಾತ್ರ ತೊಳೆದು ಕೊಟ್ಟೆ. ನಾನು ಏನೂ ಕೆಲಸನೇ ಮಾಡಲಿಲ್ಲ, ಬರೀ ಹೋಗೋದು ಮಲಗೋದು ಮಾಡ್ತಾಯಿದ್ದೆ. ತುಂಬ ತಲೆನೋವಿತ್ತು. ಆಮೇಲೆ ನನ್ನ ತಂಗಿ ತಲೆನೋವಿನ ಮಾತ್ರೆ ಕೊಟ್ಟಳು. ಅದು ತಿಂದಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಕಾಲು ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ದಪ್ಪ ಆಗಿಬಿಟ್ಟಿತ್ತು. ಚಿನ್ನಿ ಆಮೇಲೆ ಬೈದ್ಲು, ಹೋಗಿ ಫಸ್ಟು ಹಾಸ್ಪಿಟ್ಲಿಗೆ ಹೋಗು ಅಂತ. ಅದು ಅವತ್ತು ಇಡೀ ದಿನ ನಿಂತ್ಕೊಬಿಟ್ವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಒಂದೇ ಕಾಲು ದಪ್ಪ ಆಗಿಬಿಟ್ಟಿತ್ತು. ಆಮೇಲೆ 1-2 ದಿನ ಆದಮೇಲೆ ಅದು ದಪ್ಪ ಕಮ್ಮಿ ಆಯಿತು. ತಿಂಡಿಗೆ ಅಮ್ಮ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ, ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತಂತೆ, ಅದರ ಬಜ್ಜಿ ಮಾಡಿದರು. ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ತೆಳುವಾಗಿಬಿಟ್ಟಿತ್ತು, ನೀರು ಥರ ಆಗಿಬಿಟ್ಟಿತ್ತು. ನನಗೆ ತೊಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಪುಂಡಿ ಸೊಪ್ಪು ಮಾಡೋದಕ್ಕೆ ಅದೇ ನಿನ್ನೆ ಮರ್ತು ಬಿಟ್ವಿ. ಬರೋದು ಲೇಟ್ ಆಗಿಬಿಟ್ಟಿತ್ತು ಅಲ್ಲಿಂದ. ಹಾಗಾಗಿ ನೆನೆಸ್ಲಿಲ್ಲ ಯಾವುದೇ ರೀತಿ ಕಾಳುಗಳನ್ನು. ಫಸ್ಟು ನಾನು ತಿಂಡಿ ತಿಂದೆ. ನಾನು ಟೀ ಕುಡ್ದವಳೆ, ಒಂದು ಮಾತ್ರೆ ತಿಂದ್ಬಿಟ್ಟೆ. ನಂಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ತಲೆನೋವನ್ನ. ಆಮೇಲೆ ನಾನು ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ಅಮ್ಮ ತಿಂಡಿ ತಿಂತಾ ಇದ್ದಾರೆ. ಅದೇ ಅಮ್ಮನೂ ನಿನ್ನೆ ಒಂದು ಎಮ್ಮೆ ಕೊಟ್ಟಿರಲಿಲ್ಲ, ಅದನ್ನು ಕೂಡ ಕರಿಬೇಕು ಅಂತ ಇದ್ದರು. ಮತ್ತು ಅಮ್ಮಂಗೂ ಕಾಲು ನೋವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಅವ್ರಿಗೆ ಹೇಳಿದ್ರೆ ಅವ್ರು ತಿಳ್ಕೊಳಲ್ಲ, ಓಡಾಡಬೇಡ ಅಷ್ಟು ಜಾಸ್ತಿ ಅಂತ. ಎಮ್ಮೆ ಕಟ್ಟು, ಎಮ್ಮೆ ಹೊಡಿ, ಬರೀ ಅದೇ ಒಂದು 20 ಸಲ ಓಡಾಡ್ತಿರ್ತಾರೆ. ಆ ಕಾಲಿಗೆ ಒಂದು ಸ್ವಲ್ಪನಾದರೂ ರೆಸ್ಟ್ ಬೇಕೋ ಬೇಡವೋ. ಅವ್ರಿಗೆ ನಾವು ಹೇಳಿದ್ದು ತಿಳ್ಕೊಳಲ್ಲ, ತಿಳಿದು ಮಾಡಲ್ಲ ಅಂತಾರಲ್ವ, ಸ್ವಲ್ಪ ಆ ಥರದವರು. ಹಾಗಾಗಿ ನಾನು ಏನೂ ಹೇಳಲಿಲ್ಲ. ಚಿಕ್ಕಪ್ಪನ ಮಗನ ಜೊತೆಗೆ 1-2 ದಿನ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಹೇಳಿದೆ.
ನಮ್ಮ ಮನೆಯವ್ರು ಬರ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ನಾನು ಫೋನ್ ಮಾಡಿದ್ದೆ ಅಷ್ಟೇ. ಆಮೇಲೆ ನಾನು ಫೋನ್ ಮಾಡೋಕ್ಕೂ ಹೋಗಿರಲಿಲ್ಲ. ನನಗೂ ಯಾಕೋ ಬೇಜಾರಾಗಿತ್ತು. ನಾನು ಪದೇ ಪದೇ ಮಲಗದೇ ಮಾಡ್ತಾಯಿದ್ದೆ. ಆ ತಲೆನೋವಿಗೆ ಮಾತ್ರೆ ತಿಂದಿದ್ದಕ್ಕೆ ಒಂಥರ ಅನ್ನಿಸ್ತಾ ಇತ್ತು. 2 ದಿನ ರಾತ್ರಿ ನಿದ್ದೆನೇ ಇಲ್ಲಲ್ಲ. ಕಣ್ಣಿಗೆ ಕಣ್ಣೇ ಹಚ್ಚಿಲ್ಲ ನಾನು. ಹಗಲು ಹೊತ್ತು ನಿದ್ದೆ ಬರೋ ಥರ ಆಗ್ತಾಯಿತ್ತು. ಮಲಗಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಆ ಥರ ಆಗಿತ್ತು. ನಮ್ಮ ಮನೆಯವ್ರು ದಿಢೀರ್ ಅಂತ ಬಂದರು. ನನಗೆ ಆಶ್ಚರ್ಯ ಆಯಿತು ಅವ್ರು ಬಂದಿದ್ದು. ಅವ್ರು ಫೋನೂ ಮಾಡಿಲ್ಲ, ಏನೂ ಇಲ್ಲ. 11 ಗಂಟೆಗೆಲ್ಲ ನಮ್ಮ ಮನೆಯಲ್ಲೇ ಇದ್ದಾರೆ. ಆಮೇಲೆ ಸಂಜೆ ನಾವು ಒಂದು ಸ್ವಲ್ಪ ಹೊತ್ತು ಲೇಟಾಗೇ ಬಂದ್ವಿ. ಶಿಲ್ಪನ ಮನೇಲಿ ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ನಮ್ಮಲ್ಲಿ 11 ದಿನದೊಳಗೆ ಇಡೀ ಮನೆನ ಕ್ಲೀನ್ ಮಾಡ್ಕೋಬೇಕು. ಆದರೆ ಒಂದೇ ದಿನದಲ್ಲೇ ಕ್ಲೀನ್ ಮಾಡಬೇಕು. ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ನಾವು ಕರಿಬಲೆ ಎಲ್ಲ ಮಾಡಬೇಕಿದ್ರೆ ಒಂದೇ ದಿನ ಮಾಡಬಾರ್ದು, ಒಂದು 2 ದಿನ ಇಲ್ಲ 3 ದಿನ ಮಾಡಬೇಕು ಅಂತ. ಅದಕ್ಕೇ ನಮ್ಮಲ್ಲಿ ಸತ್ತಾಗ ಮಾತ್ರ ಆ ಕರಿಬಲೆ ಮನೆ ಕ್ಲೀನ್ ಮಾಡೋದೆಲ್ಲ ಒಂದೇ ದಿನವೇ ಮುಗಿಸ್ಬಿಡ್ತಾರೆ. ಒಂದು 5-6 ಜನ ಆಳು ಕರ್ಕೊಂಡು ಒಂದೇ ದಿನ ಮುಗಿಸ್ಬಿಡ್ತಾರೆ. ಅವ್ರ ಮನೇಲಿ ಅದು ಕೆಲಸ ನಡೀತಾ ಇತ್ತು. ಕೆಲಸದವರೆಲ್ಲ ಬಂದಿದ್ದರು. ನಾವು ಮಧ್ಯಾಹ್ನ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಸಂಜೆ ಬಂದಾಗ ಲೇಟೇ ಆಗಿತ್ತು. ಆಮೇಲೆ ಅಮ್ಮ ಹಾಲು ಕೊಟ್ಟಿದ್ರಲ್ಲ, ಅದನ್ನು ಕೂಡ ನಾನು ಕಾಯಿಸಿರಲಿಲ್ಲ. ಅಮ್ಮನೂ ಅಷ್ಟೇ ಹಾಲು ಕಾಯಿಸಿರಲಿಲ್ಲ, ಹಸಿ ಹಾಲೇ ಕೊಟ್ಟಿದ್ದರು. ಅದು ಕಾಯಿಸಿ ಕೆನೆ ತೆಗೆದ್ರೆ ಹಾಲಲ್ಲಿ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಮನೆಗೆ ಬಂದವಳು ಅದನ್ನು ಕಾಯಿಸಲಿಲ್ಲ. ಹಾಗೆ ಬೇರೆ ಒಂದು ಪಾತ್ರೆಗೆ ಹಾಕಿ ಹಾಗೆ ಇಟ್ಕೊಂಡು ಹಾಗೆ ಹಾಲನ್ನು ನಾನು ಖಾಲಿ ಮಾಡಿದೆ. ನಾನು ಹೋಗಬೇಕಿದ್ರೂ ಕೂಡ ಒಂದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದೆಲ್ಲ ಹೋಗಿದ್ದೆ. ಅದು ಯಾಕೋ ನನಗೆ ನಮ್ಮ ಮನೆಯವ್ರು ಅದನ್ನೇನು ತೆಗೆದಿಟ್ಟಿರಲಿಲ್ಲ. ಆಮೇಲೆ ನನಗೆ ಯಾಕೋ ಒಂಥರ ಸಮಾಧಾನ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅದು ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ಈಗ ಅದನ್ನು ಕೂಡ ತೊಳಿತಾ ಇದ್ದೀನಿ. ಹಾಗೆಯೇ ಒಂದಷ್ಟು ಪಾತ್ರೆಗಳು ಕೂಡ ಇಟ್ಟಿದ್ದರು ನಮ್ಮ ಮನೆಯವರು. ಅದನ್ನು ಕೂಡ ಈಗ ಬೆಳಗ್ಗೆ ತೊಳೆದು ಬಿಡೋಣ ಅಂತ ತೊಳಿತಾ ಇದ್ದೀನಿ. ನಿನ್ನೆ ಅಮ್ಮ ರೊಟ್ಟಿ ಕೊಟ್ಟಿದ್ರಲ್ವ, ಅದನ್ನೇ ತಿಂದ್ಬಿಟ್ಟು ಹಾಗೆ ಮಲಗಿದ್ವಿ. ಇವತ್ತು ತಿಂಡಿ ಕಡುಬು ಮಾಡ್ತಾಯಿದ್ದೀನಿ. ನಾನು ಅವತ್ತು ಬೆಳಗ್ಗೆ ಕಡುಬು ಮಾಡೋಣ ಅಂತ ಹೇಳಿ ಅಕ್ಕಿ ಎಲ್ಲ ತೊಳೆದು ಹಾಕಿ ಎಲ್ಲ ಮಾಡಿದ್ದೆ. ಅದು ರವೆ ಮಾಡಿರಲಿಲ್ಲ ಅಲ್ಲ, ಬರೀ ಅಕ್ಕಿ ತೊಳೆದು ಹಾಕಿದ್ದೆ. ಅದೇ ಇತ್ತು, ಅದನ್ನೇ ನಾನು ಫ್ರಿಜ್ಜಲ್ಲಿಟ್ಟು ಹೋಗಿದ್ದೆ. ಅಕ್ಕಿನೇ ಹಾಗೆ ಫ್ರಿಜ್ಜಲ್ಲಿಟ್ಟು ಹೋಗಿದ್ದೆ. ಇವತ್ತು ನಿನ್ನೆ ಅನ್ನ ಮಾಡಿಕೊಂಡೆ ರಾತ್ರಿ ಬಂದವಳು. ಇವತ್ತು ತಿಂಡಿ ಅದನ್ನೇ ಮಾಡ್ತೀನಿ, ಕಡುಬನ್ನೇ. ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡ್ಕೊಂಡ್ಲೇ ಇಲ್ಲ. ತಿಂಡಿ ಎಲ್ಲ ಆಯಿತು. ನಾನು ಬಂದಳೆ ಒಂದು ಸ್ವಲ್ಪ ಮೆಹಂದಿನ ಕಲಸಿಟ್ಟಿದ್ದೆ, ಅದನ್ನು ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಹೇಳಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.